Okay, next ನೋಡೋಣ ಲಿಮಿಟ್ ಆಫ್ ಎ ಫಂಕ್ಷನ್ಸ್. ರೈಟ್, ಲಿಮಿಟ್ ಆಫ್ ಎ ಫಂಕ್ಷನ್. So limit of a functions. Right? A function f of x is said to tends to a limit L, tends to a the limit L as x tends to a. ಇಷ್ಟೇ ಹೌದಾ? f of x is said to tends to limit L as x tends to a. ನೋಡಿ, ಇಲ್ಲಿ ನಿಮ್ಗೆ ಎರಡು ಚಾಯ್ಸ್ ಇದೆ. as x tends to a ಅಂದ್ರೆ throw the value greater than a, throw the value less than a, ಎರಡೂ ಆಗ್ಬೇಕಾಗುತ್ತೆ. ಹೌದಲ್ಲ? ಸೊ ಈ ಸೆಂಟೆನ್ಸ್ ಅನ್ನ ಫುಲ್ಫಿಲ್ ಮಾಡ್ಬೇಕಂದ್ರೆ ಕರೆಕ್ಟ್ ಸೆಂಟೆನ್ಸ್ ಗಳು ನೋಡ್ಬೇಕು. ಎ ಫಂಕ್ಷನ್ಸ್ f of x is said to tends to a limit L as x tends to a. ನಿಮಗೆ ಎರಡು ಮೈಂಡ್ ಅಲ್ಲಿ ಬರುತ್ತೆ. ಹಾಗಾದ್ರೆ x tends to a throw the value greater than ಏನೋ ಆಗ್ಬೋದಲ್ವಾ? throw the value greater than less than ಏನೋ ಆಗ್ಬೋದಲ್ಲ? yes, of course ಎರಡು ಬರ್ಬೋದು. ಹಾಗಾದ್ರೆ so and is mathematical is a functions gives L when x tends to a ಅಂದ್ರೆ so means our left hand limit exist ಆಗಬೇಕು, right hand limit exist ಆಗಬೇಕು, and are equal ಆಗಬೇಕು. left hand limit value, right hand limit value exist ಆಗಿ ಎರಡು ಈಕ್ವಲ್ ಆದ್ರೆ a function is said to be said to tends to limit L as x tends to a and is mathematically denoted by so limit f of x as x tends to a simply a power plus ಬರೆಯಲ್ಲ, ಇಲ್ಲಿ a power minus ಬರೆಯಲ್ಲ. limit f of x as x tends to a is equal to what? L. It means so left hand limit f of x as x tends to a through the value less than a exist, and limit f of x as x tends to a through the value greater than a exists and are equal. Is equal to the common value is what? L. ಪಕ್ಕದ ಹೇಳ್ತಿರೋದು ಲಿಮಿಟ್ ಆಫ್ ಎ ಫಂಕ್ಷನ್ಸ್ ಅಂದ್ರೆ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಒಂದು ಪಾಯಿಂಟ್ ಅಲ್ಲಿ ಒಂದು ಫಂಕ್ಷನ್ಸ್ ಅಂದ್ರೆ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಸೇಮ್ ಬಂತಾ? ಸೊ ಲಿಮಿಟ್ ಎಕ್ಸಿಸ್ಟ್ ಆಫ್ ದಿ ಫಂಕ್ಷನ್ಸ್ ಅಟ್ ದ ರೆಸ್ಪೆಕ್ಟಿವ್ ಪಾಯಿಂಟ್ ಅಂತ. ಓಕೆನಾ? ಹೇಳ್ತಿರೋದು ಅರ್ಥ ಆಗ್ತಿದೆ ಲಿಮಿಟ್ ಆಫ್ ಎ ಫಂಕ್ಷನ್ಸ್. ಸೊ ಎಕ್ಸಾಂಪಲ್ ನೋಡೋಣ ಲಿಮಿಟ್ ಆಫ್ ಎ ಫಂಕ್ಷನ್ಸ್ ನೋಡಿ. ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ as x tends to a ಡೈರೆಕ್ಟ್ ಆಗಿ ಇದನ್ನು ಕೂಡ ಅಪ್ಲೈ ಮಾಡಬಹುದು ಲಿಮಿಟ್ ಆಫ್ ಎ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಲಿಮಿಟ್ ಆಫ್ ಎ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ವೆನ್ ಕ್ಯಾಲ್ಕುಲೇಟಿಂಗ್ limit of a function when calculating limit of a functions, right? ನೋಡಿ, ಲಿಮಿಟ್ f of x as x tends to a ಒಂದನ್ನೇ ಕ್ಯಾಲ್ಕುಲೇಟ್ ಮಾಡಬಹುದು. ಯಾವ ಕೇಸಸ್ ಅಲ್ಲಿ ಅಂತಂದ್ರೆ ಸೊ f of x is equal to a ನ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದೇನಾದ್ರೂ ಡೆಟರ್ಮಿನೆಂಟ್ ವ್ಯಾಲ್ಯೂ ಬರ್ತಾ ಇದೆ ಅಂತಂದ್ರೆ ಸೊ L is the determinant value ಆದ್ರೆ ಡೈರೆಕ್ಟ್ ಆಗಿ ಲಿಮಿಟ್ f of x as x tends to a ಬರೀಬಹುದು. ಸಮ್ಟೈಮ್ಸ್ ಇಂಡೆಟರ್ಮಿನೆಂಟ್ ವ್ಯಾಲ್ಯೂ ಬರ್ತಿರ್ತವೆ, ಅಂದ್ರೆ ಬ್ರಾಂಚ್ ಫಂಕ್ಷನ್ಸ್ ಗಳು ಬರ್ತವೆ. ಆ ಬ್ರಾಂಚ್ ಫಂಕ್ಷನ್ಸ್ ಬಂದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ, ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಎರಡೂ ಕೋಇನ್ಸೈಡ್ ಆದ್ರೆ ದ ಫಂಕ್ಷನ್ ಸೊ ಅಂದ್ರೆ ಲಿಮಿಟ್ ಆಫ್ ಎ ಫಂಕ್ಷನ್ ಎಕ್ಸಿಸ್ಟ್ ಅಟ್ x is equal to a. ಲಿಮಿಟ್ ಆಫ್ ಎ ಫಂಕ್ಷನ್ಸ್ ಅಂದ್ರೆ ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು, ಮತ್ತೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಏನ್ ಬರುತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಕೂಡ ಅದೇ ಬರ್ಬೇಕಂತ ಮೀನಿಂಗ್. ಹೇಳೋದು ಅರ್ಥ ಆಗ್ತಿದ್ಯಾ? ಅಥವಾ ಎರಡೂ ಕೇಸಸ್ ಅಲ್ಲೂ ಸಾಲ್ವ್ ಮಾಡಬಹುದು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿ ಆ ಎರಡೂ ವ್ಯಾಲ್ಯೂ ಸೇಮ್ ಬಂದ್ರೆ ಸೊ ದ ಲಿಮಿಟ್ ಆಫ್ ಎ ಫಂಕ್ಷನ್ ಎಕ್ಸಿಸ್ಟ್ ಅಟ್ x is equal to a ಅಂತ ಕನ್ಕ್ಲೂಡ್ ಮಾಡ್ತೀವಿ. ಹೇಳೋದು ಅರ್ಥ ಆಗ್ತಿದ್ಯಾ?
ಸಮ್ ಟೈಮ್ಸ್ ಏನ್ ಮಾಡ್ತೀವಿ, ಲಿಮಿಟ್ ಎಫ್ ಆಫ್ ಎಕ್ಸ್ ಎಸ್ ಎಕ್ಸ್ಟೆನ್ಸ್ ಟು ಏನೇ ಒಂದೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ ಕೇಸಸ್ ಅಲ್ಲಿ ಅಪ್ಲೈ ಮಾಡ್ತೀವಿ ಅಂದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಸೊ ಎಫ್ ಆಫ್ ಎಕ್ಸ್ ಅಲ್ಲಿ ಎಕ್ಸ್ ಅನ್ನ ಬರೆದಾಗ ನಮಗೆ ಸೊ ನೋನ್ ವ್ಯಾಲ್ಯೂ ಸಿಗ್ತಾ ಇದೆ, ಅಂದ್ರೆ ಡೆಟರ್ಮಿನೇಟ್ ವ್ಯಾಲ್ಯೂ ಸಿಗ್ತಾ ಇದೆ, ಡೆಟರ್ಮೈನಬಲ್ ವ್ಯಾಲ್ಯೂ ಸಿಗ್ತಾ ಇದೆ ಅಂತ ಕೇಸಸ್ ಅಲ್ಲಿ ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಎಸ್ ಎಕ್ಸ್ಟೆನ್ಸ್ ಟು ಏನ ಡೈರೆಕ್ಟ್ ತಗೋತೀವಿ. ಇದೇ ಪ್ರಾಬ್ಲಮ್ ನಿಮಗೆ ಮುಂದೆ ರೈಸ್ ಆಗೋದು. ಇಲ್ಲಿ ಯಾಕೆ ಲಿಮಿಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸಮಟೈಮ್ಸ್ ಅಲ್ಲಿ ಲಿಮಿಟ್ ಎಫ್ ಆಫ್ ಎಕ್ಸ್ ಎಸ್ ಎಕ್ಸ್ಟೆನ್ಸ್ ಟು ಏನೇ ತಗೋತೀವಿ ಅಂತ ಡೌಟ್ ಅರೈಸ್. ಅದನ್ನ ಈಗ ಹೇಳ್ತಾ ಇದೀನಿ. ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಎಸ್ ಎಕ್ಸ್ಟೆನ್ಸ್ ಟು ಎ ಯಾವಾಗ ಬರೀತೀವಿ ಅಂದ್ರೆ ಎಲ್ ಈಸ್ ವಾಟ್, ಸೊ ನೋನ್ ವ್ಯಾಲ್ಯೂ ಎಕ್ಸಿಸ್ಟ್ ಆದ್ರೆ ಸೊ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇನ್ ಮಾಡ್ತೀವಿ, ಲಿಮಿಟ್ ಎಫ್ ಆಫ್ ಎಕ್ಸ್ ಎಸ್ ಎಕ್ಸ್ಟೆನ್ಸ್ ಟು ಎ ತಗೋತೀವಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ. ಯಾವಾಗ ಅಂತಂದ್ರೆ ಸಮಟೈಮ್ಸ್ ಬ್ರಾಂಚ್ ಫಂಕ್ಷನ್ಸ್ ಬಂದಾಗ, ಅಥವಾ ಇನ್ಡೆಟರ್ಮಿನೆಂಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಾ ಇದೆ ಅಂದ್ರೆ ಅನ್ನೋನ್ ವ್ಯಾಲ್ಯೂ, ನಮಗೆ ಗೊತ್ತಿಲ್ಲ ಇರ್ತಕ್ಕಂತ ವ್ಯಾಲ್ಯೂಗಳು ಎಕ್ಸಿಸ್ಟ್ ಆದಾಗ, ಅಂದ್ರೆ 0/0 ಎಕ್ಸಿಸ್ಟ್ ಆದಾಗ, ಇನ್ಫಿನಿಟಿ ಎಕ್ಸಿಸ್ಟ್ ಆದಾಗ, 0/0 ಎಕ್ಸಿಸ್ಟ್ ಆದಾಗ, ∞/0 ಎಕ್ಸಿಸ್ಟ್ ಆದಾಗ ಏನ್ ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ನೋಡ್ತೀವಿ. ಎರಡು ಕೇಸಸ್ ಅನ್ನ ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೋಬೇಕು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಯಾವಾಗ ಅಪ್ಲೈ ಮಾಡ್ತೀವಿ ಅಂದ್ರೆ ಬ್ರಾಂಚ್ ಫಂಕ್ಷನ್ಸ್ ಗಳು ಬಂದಾಗ, ಆಲ್ಮೋಸ್ಟ್ ಬ್ರಾಂಚ್ ಫಂಕ್ಷನ್ಸ್ ಇದ್ದಾಗ, ಮತ್ತೆ ಇನ್ಡೆಟರ್ಮಿನೆಂಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಾ ಇದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಕಡೆ ಹೋಗ್ತೀವಿ. ಇಲ್ಲಿ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು ಯಾವಾಗ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀವಿ ಅಂದ್ರೆ ಪಾಲಿನಾಮಿಯಲ್ ಫಂಕ್ಷನ್ಸ್ ಬಂದಾಗ. ಪಾಲಿನಾಮಿಯಲ್ ಫಂಕ್ಷನ್ಸ್ ಎಲ್ಲೂ ಇಂಡೆಟರ್ಮಿನೆಂಟ್ ಎಕ್ಸಿಸ್ಟ್ ಆಗಲ್ಲ. ಎ ಇನ್ಫಿನಿಟಿ ಆಗಬಾರ್ದು, ಪಾಲಿನಾಮಿಯಲ್ ಇನ್ಫಿನಿಟಿ ಆಗಲ್ಲ. ಓಕೆನಾ? ಸೊ ಹಾಗಾಗಿ ಪಾಲಿನಾಮಿಯಲ್ ಫಂಕ್ಷನ್ಸ್ ಬಂದಾಗ ಮತ್ತೆ ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಡಿಫೈನ್ಸ್ ನೋನ್ ವ್ಯಾಲ್ಯೂ ಡಿಫೈನ್ಸ್ ಆದಾಗ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು ಎ ನೋಡ್ತೀವಿ. ಓಕೆನಾ? ಸೊ ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ ಮಾಡೋಣ. ಯಾವಾಗಿದು, ಸೊ ಲಿಮಿಟ್ ಆಫ್ ಎ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಬಂದಾಗ ಎರಡು ನೋಡಬೇಕು, ಲಿಮಿಟ್ ಆಫ್ ಎ ಫಂಕ್ಷನ್ಸ್. ಓಕೆನಾ? ಸೊ ಇವಕ್ಕೊಂದಷ್ಟು ಎಕ್ಸಾಂಪಲ್ ನೋಡೋಣ ಲಿಮಿಟ್ ಆಫ್ ಎ ಫಂಕ್ಷನ್ಸ್ಗೆ. ಲಿಮಿಟ್ ಆಫ್ ಎ ಫಂಕ್ಷನ್ಸ್. ಸೊ ಎಫ್ ಆಫ್ ಎಕ್ಸ್ ಇಸ್ ಡಿಫೈನ್ಡ್ as 2x plus 1 at x is equal to 2. ರೈಟ್? ಇವಾಗ ನಾವು ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾ, ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ? ಸೊ 2x plus 1 is a polynomial function. ಫಸ್ಟ್ ನೋಡ್ಬೇಕು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಂಕ್ಷನ್ ಇಸ್ ಪಾಲಿನಾಮಿಯಲ್ ಫಂಕ್ಷನ್ ಇದೆಯಾ, ಬ್ರಾಂಚ್ ಫಂಕ್ಷನ್ ಇದೆಯಾ, ಅಟ್ x is equal to 2 ಕೊಟ್ರೆ ಇಂಡೆಟರ್ಮಿನೆಂಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಿದೆ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. First make sure that the function is indeterminable or determinable at the respective point ಅಂತ ನೋಡಿ. ಓಕೆ? ಸೊ ಹಾಗಾದ್ರೆ ನಾವೇನ್ ಮಾಡ್ಬೋದು, the limit f of x as x tends to a ಅಂತ ಬರಿಬಹುದಲ್ಲ, by the definition of limit of a functions ಬರಿಬಹುದಲ್ಲ. So limit f of x as x tends to a. So what is a is given, 2 is given. Okay? ಹಾಗಾದ್ರೆ ಏನಾಯ್ತು, ಲಿಮಿಟ್ what is the functions 2x plus 1, right? ಹಾಗಾದ್ರೆ x tends to 2. ಹಾಗಾದ್ರೆ ಸೊ ಇಲ್ಲಿ x tends to 2 ಪವರ್ ಪ್ಲಸ್ ಬರೆಯಂಗಿಲ್ಲ, ಮೈನಸ್ ಬರೆಯಂಗಿಲ್ಲ. ಓಕೆನಾ? ಹಾಗಾದ್ರೆ ಸೊ x is equal to 2 ಅಪ್ಲೈ ಮಾಡಿ, 2 into 2 plus 1 is equal to what, 5. ರೈಟ್? ಇಟ್ ಮೀನ್ಸ್ ವಾಟ್, ನೀವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೊಂಡು ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿದ್ರು 5 ಬರುತ್ತೆ, ಅಂಡರ್ ಈಕ್ವಲ್ ಆಗ್ತದೆ. ಹೌದಾ? ನೋಡಿ, ಇದು ಒನ್ ವೇ, ಇದು ಅರ್ಥ ಆಗ್ತಿದ್ಯಾ? ಸೊ ವೇ ನಂಬರ್ 1. ಸೊ ಈ ವೇನಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ಸರ್, ಹಾಗಾದ್ರೆ ಏನಾದ್ರೂ ತಪ್ಪಾಗುತ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ 100% ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ನೀವು ಯಾಕೆ ಎರಡು ಸತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು a through the value less than a, right? Limit x tends to a is what, 2. ಅಂದ್ರೆ f of x is what, 2x plus 1. ಲಿಮಿಟ್ ಅಪ್ಲೈ ಮಾಡಿ ಏನ್ ಬರುತ್ತೆ, 5a ಬರುತ್ತಾ? ಅದೇ ರೀತಿ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿ. the right hand limit is equal to limit f of x as x tends to a through the value greater than a. This is a general definition, sir. Okay? the limit, so what is f of x? 2x plus 1. So x tends to 2 through the value greater than 2. ಏನಾಯ್ತು ಅಲ್ಲಿಗೆ? ಸೊ 2 into 2 plus 1 is equal to 5. ಏನಿದೆ ರೈಟ್ ಹ್ಯಾಂಡ್ ಲಿಮಿಟ್? ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಾ ಇದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಾ ಇದೆ, ಅಂಡರ್ ಈಕ್ವಲ್ ಆಗ್ತಾ ಇದೆ. ಹಾಗಾಗಿ ಸೊ f of x is equal to 2x plus 1 ಗೆ at x is equal to 2 ನಲ್ಲಿ ಲಿಮಿಟ್ ಆಫ್ ಎ ಫಂಕ್ಷನ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಅರ್ಥ ಆಗ್ತಾ ಹೇಳ್ತಾ ಇರೋದು.
ಲಿಮಿಟ್ ಆಫ್ ಎ ಫಂಕ್ಷನ್ಸ್ ಮೀನ್ಸ್ ಇದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಎಕ್ಸಿಸ್ಟ್ ಆದ್ರೆ ಸಾಲದು, ಆ ಎರಡೂ ವ್ಯಾಲ್ಯೂ ಒಂದೇ ಬರಬೇಕು. ವಾಟ್ ಇಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ 5, ವಾಟ್ ಇಸ್ ದ ರೈಟ್ ಹ್ಯಾಂಡ್ ಲಿಮಿಟ್ 5 ಅಂಡ್ ಆರ್ ಈಕ್ವಲ್. ಓಕೆ, ಹಾಗಾದ್ರೆ x is equal to 2 ನಲ್ಲಿ f of x is equal to 2x plus 1 ಗೆ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ. ಹಾಗಾಗಿ ಸೊ ಲಿಮಿಟ್ ಆಫ್ ಎ ಫಂಕ್ಷನ್ at x is equal to 2 ಅಂತ ಬರೀಬಹುದು. ಅಂದ್ರೆ f of x tends to a limit 5 when x tends to a ಅಂದ್ರೆ means is a left hand limit exist and right hand limit exist. ಓಕೆ, ಹೇಳೋದು ಅರ್ಥ ಆಗ್ತಿದೆ ಅಲ್ಲಿ. ಸೊ ಇಲ್ಲಿ ನೀವು ಇದನ್ನ ನೋಡಿ ಇಷ್ಟಾಗಿ ಬರೆಯೋದು, ನಾವು ಇದನ್ನ ಬರೆಯೋ ಅವಶ್ಯಕತೆ ಇಲ್ಲಲ್ಲ. ಸೊ ಇಷ್ಟು ಬರೆದ್ರೆ ಏನಪ್ಪಲ್ಲ, ಹಾಗಾಗಿ ನಾವೇನ್ ಮಾಡ್ತೀವಿ, ಸೊ ಇಂಥ ಕೇಸಸ್ ಅಲ್ಲಿ ಅಂದ್ರೆ ಡೆಟರ್ಮೈನ್ ವ್ಯಾಲ್ಯೂ ಅಂದ್ರೆ 5 ಎಕ್ಸಿಸ್ಟ್ ಆಗ್ತಾ ಇದೆ, ಇಲ್ಲಿ ಇಂಡಿಟರ್ಮೈನ್ ವ್ಯಾಲ್ಯೂ ಬರ್ತಾ ಇಲ್ಲ ಅಂತ ಕೇಸಸ್ ಅಲ್ಲಿ ಏನ್ ಮಾಡ್ತೀವಿ, ಸೊ ವಿ ಸಿಂಪ್ಲಿ ಕ್ಯಾಲ್ಕುಲೇಟ್ ಲಿಮಿಟ್ ಎಫ್ ಆಫ್ ಎಕ್ಸ್ ಎಸ್ ಎಕ್ಸ್ ಟೆನ್ಸ್ ಟು ಎ ಒನ್ಲಿ. ಯಾಕೆ ಬರೀಬೇಕು, ಎಕ್ಸ್ ಟೆನ್ಸ್ ಟು ಎ ಥ್ರೂ ದ ವ್ಯಾಲ್ಯೂ ಲೆಸ್ ದನ್ ಯಾಕೆ ಬರೆಯೋಣ, ಹೌದಲ್ಲ. ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟೆನ್ಸ್ ಟು ಎ ಥ್ರೂ ದ ವ್ಯಾಲ್ಯೂ ಗ್ರೇಟರ್ ದನ್ ಯಾಕೆ ಕ್ಯಾಲ್ಕುಲೇಟ್ ಮಾಡೋಣ, ಜಸ್ಟ್ ಇಷ್ಟೇ ಕ್ಯಾಲ್ಕುಲೇಟ್ ಮಾಡೋದೈತಲ್ಲ. ಈ ಎರಡು ಕೇಸಲ್ಲಿ ಒಂದೇ ವ್ಯಾಲ್ಯೂ ಬರುತ್ತಲ್ಲ, ಹೌದಲ್ಲ, ರೈಟ್. ಸೊ ದಿಸ್ ಈಸ್ ಲಿಮಿಟ್ ಆಫ್ ಎ ಫಂಕ್ಷನ್ಸ್. ಒಂದು ಎಕ್ಸಾಂಪಲ್ ನೋಡೋಣ, ಅಷ್ಟು ಎಕ್ಸಾಂಪಲ್ ಒಂದು 5-6 ಎಕ್ಸಾಂಪಲ್ ನೋಡೋಣ.